ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಟೀಮ್ ಡ್ರೈವಿಂಗ್ ಲವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಟಾ 912 LPK BS6ನ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಕಮೆಂಟ್ಸ್ ಕಂಟೆಂಟ್ ವಿಡಿಯೋ ಆಗಿರುವಂಥದ್ದು. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಈ ಒಂದು ವೆಹಿಕಲ್ ಬಂದುಬಿಟ್ಟು ನೋಡಲು ಈ ರೀತಿಯಾಗಿರುವಂಥದ್ದು. ಸೊ ಇದು 6 ಟೈರ್ಗಳನ್ನು ಹೊಂದಿರುವಂಥದ್ದು ಹಾಗೂ ಇದರ ಗ್ರಾಸ್ ವೆಹಿಕಲ್ ವೇಟ್ ಬಂದುಬಿಟ್ಟು 9600 kg ಆಗಿರುವಂಥದ್ದು ಹಾಗೂ ಪೇಲೋಡ್ ಕೆಪಾಸಿಟಿ ಬಂದುಬಿಟ್ಟು 6300 kg ಆಗಿರುವಂಥದ್ದು. ಗ್ರಾಸ್ ವೆಹಿಕಲ್ ವೇಟ್ ಮತ್ತು ಪೇಲೋಡ್ ಗೊತ್ತಾದ ಮೇಲೆ ಸೊ ವೆಹಿಕಲ್ ವೇಟ್ನ ನಿಮಗೆ ಹೇಳಬೇಕಂತಿಲ್ಲ. ಸೊ ಆದರೂ ಒಂದು ಸಾರಿ ಇದರ ಕ್ಯಾಲ್ಕುಲೇಷನ್ನ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ಗ್ರಾಸ್ ವೆಹಿಕಲ್ ವೇಟ್ ಅಂತಂದರೆ ಸಮ್ ಆಫ್ ದಿ ಪೇಲೋಡ್ ಕೆಪಾಸಿಟಿ ಆ್ಯಂಡ್ ವೆಹಿಕಲ್ ವೇಟ್. ಸೊ ಇಲ್ಲಿ ಗ್ರಾಸ್ ವೆಹಿಕಲ್ ವೇಟ್ ಎಷ್ಟಿದೆ ಅಂದರೆ 9600 kg ಇದೆ ಹಾಗೂ ಪೇಲೋಡ್ ಬಂದುಬಿಟ್ಟು 6300 kg ಇದೆ. ಸೊ ಹಾಗಾಗಿ ವೆಹಿಕಲ್ನ ವೇಟ್ನ ಇಲ್ಲಿ ನೀವು ಈಸಿಯಾಗಿ ಕಂಡುಹಿಡಿಯಬಹುದು. 9600 - 6300 = 3300 kg. ಸೊ ಇಲ್ಲಿ ವೆಹಿಕಲ್ ವೇಟ್ ಬಂದುಬಿಟ್ಟು 3300 kg ಆಗಿರುತ್ತೆ. ಸೊ ನಂತರದಲ್ಲಿ ಈ ಒಂದು ವೆಹಿಕಲ್ ಬಂದುಬಿಟ್ಟು ಕ್ಯಾಬಿನ್ ವಿತ್ ಚೆಸ್ಸಸ್ ಮತ್ತು ಕ್ಯಾಬಿನ್ ವಿತ್ ಲೋಡ್ ಬಾಡಿ ನಿಮಗೆ ಶೋರೂಮ್ನಿಂದ ಸಿಗ್ತಾ ಇರುವಂಥದ್ದು. ಸೊ ನಂತರದಲ್ಲಿ ಇದರ ಇಂಜಿನ್ನ ಕಡೆ ನೋಡೋದಾದರೆ 3300 cc ಉಳ್ಳ 6 ಸಿಲಿಂಡರ್ಗಳನ್ನು ಹೊಂದಿರುವಂಥ 125 HP ಪವರನ್ನು ಹೊಂದಿರುವ 3.3 LNG ಡೀಸೆಲ್ ಇಂಜಿನ್ ಇದಾಗಿರುವಂಥದ್ದು. ಹಾಗೂ ಕ್ಲಚ್ನ ಕಡೆ ನೋಡೋದಾದರೆ 310 mm ಡಯಾ ಆರ್ಗ್ಯಾನಿಕ್ ಕ್ಲಚ್ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಟ್ರಾನ್ಸ್ಮಿಷನ್ ಬಂದುಬಿಟ್ಟು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುವಂಥದ್ದು, ಅಂದರೆ 5 ಸ್ಪೀಡ್ ಗೇರನ್ನು ಹೊಂದಿದ್ದು 5+1 ರಿವರ್ಸ್ ಗೇರನ್ನು ಹೊಂದಿರುವಂಥದ್ದು. ಗೇರ್ ಬಾಕ್ಸ್ ಬಂದುಬಿಟ್ಟು GBS 40 ಗೇರ್ ಬಾಕ್ಸ್ ಆಗಿರುವಂಥದ್ದು. ಹಾಗೂ ಫ್ಯೂಯಲ್ ಟ್ಯಾಂಕ್ನ ಕೆಪಾಸಿಟಿ ಬಂದುಬಿಟ್ಟು 90 ಲೀಟರ್ ಕೆಪಾಸಿಟಿಯನ್ನು ಹೊಂದಿರುವಂಥ ಫ್ಯೂಯಲ್ ಟ್ಯಾಂಕ್ ಇಲ್ಲಿ ಸಿಗ್ತಾ ಇರುವಂಥದ್ದು ಹಾಗೂ ಪ್ಲಸ್ 25 ಲೀಟರ್ ಆ್ಯಡ್ ಬ್ಲೂ ಅನ್ನು ನೀಡಿರುವಂಥದ್ದು. ಸೊ ಆ್ಯಡ್ ಬ್ಲೂ ಅಂತಂದರೆ ಏನಂದರೆ ಸೊ ಇದರ ಬಗ್ಗೆನೂ ಸಹ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಸೊ ಡೀಟೇಲ್ ಆಗಿದೆ ಆ್ಯಡ್ ಬ್ಲೂನ ಬಗ್ಗೆ ಇನ್ಫಾರ್ಮೇಷನ್, ಸೊ ಹೋಗಿ ನೋಡ್ಬೋದು. ಹಾಗೂ ಇದರ ಮೈಲೇಜ್ನ ಕಡೆ ನೋಡೋದಾದರೆ 7 km/L ನೀಡ್ತಾ ಇರುವಂಥದ್ದು. ಹಾಗೂ ಇದರ ಲೆಂತ್ ಆ್ಯಂಡ್ ವಿಡ್ತ್ನ ಕಡೆ ನೋಡೋದಾದರೆ ಸೊ ಇದರ ಲೆಂತ್ ಬಂದುಬಿಟ್ಟು 5390 mm ಆಗಿರುವಂಥದ್ದು ಹಾಗೂ ವಿಡ್ತ್ ಬಂದುಬಿಟ್ಟು 2340 mm ಆಗಿರುವಂಥದ್ದು ಹಾಗೂ ಇದರ ಹೈಟ್ ಬಂದುಬಿಟ್ಟು 2540 mm ಆಗಿರುವಂಥದ್ದು. ಸೊ ಇದರ ಕ್ಯಾಬಿನ್ ಬಂದುಬಿಟ್ಟು ಮ್ಯಾನ್ಯುವಲಿ ಡೈಲ್ಟೇಬಲ್ ಆಗಿರುವಂಥದ್ದು. ಸೊ ಹಾಗೂ ನಾನ್ AC ಕ್ಯಾಬಿನನ್ನು ಹೊಂದಿರುವಂಥದ್ದು. ಹಾಗೂ ಇದರ ವೀಲ್ ಬೇಸ್ನ ಕಡೆ ನೋಡೋದಾದರೆ ವೀಲ್ ಬೇಸ್ ಬಂದುಬಿಟ್ಟು 2775 mm ಆಗಿರುವಂಥದ್ದು ಹಾಗೂ ಟೈರ್ನ ಸೈಜ್ ಬಂದುಬಿಟ್ಟು 8.25 × 16/16 PR ಆಗಿರುವಂಥದ್ದು. ಹಾಗೂ ಸಸ್ಪೆನ್ಷನ್ಸ್ಗಳು ಬಂದುಬಿಟ್ಟು ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು ಸೆಮಿ ಎಲಿಪ್ಟಿಕಲ್ ಲೀಫ್ ಸ್ಪ್ರಿಂಗಿಂದ ಮಾಡಿರುವಂಥದ್ದು ಹಾಗೂ ರಿಯರ್ ಸಸ್ಪೆನ್ಷನ್ ಸಹ ಸೇಮ್ ಆಸ್ ಫ್ರಂಟ್ ಸಸ್ಪೆನ್ಷನ್ ಆಗಿರುವಂಥದ್ದು. ಸೊ ನಂತರದಲ್ಲಿ ಇದರಲ್ಲಿನ ಫೀಚರ್ಸ್ನ ಕಡೆ ನೋಡೋದಾದರೆ ಕ್ಯಾಬಿನ್ ಸಸ್ಪೆನ್ಷನ್ ಹೊಂದಿರುವುದಿಲ್ಲ ಹಾಗೂ ಇದು ಪವರ್ ಸ್ಟೇರಿಂಗನ್ನು ಬಿಟ್ಟಿರುವಂಥದ್ದು. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟನ್ನು ಹೊಂದಿರುವಂಥದ್ದು 2 ಟೈಪ್ ಅಡ್ಜಸ್ಟ್ಮೆಂಟ್, ಟೈಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಮೆಥಡ್ನಲ್ಲಿ. ಹಾಗೂ ಡ್ರೈವರ್ ಸೀಟ್ ಬಂದುಬಿಟ್ಟು 4-way ಅಡ್ಜಸ್ಟೇಬಲ್ ಆಗಿರುವಂಥದ್ದು ಹಾಗೂ ಕ್ಯಾಬಿನ್ AC ಹೊಂದಿರುವುದಿಲ್ಲ, ನಾನ್ AC ಕ್ಯಾಬಿನ್ ಆಗಿರುವಂಥದ್ದು. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಿಟ್ಟಿರುವಂಥದ್ದು ವಿತ್ ಮೈಲೇಜ್ ಇಂಡಿಕೇಟರ್, ಡಿಸ್ಪ್ಲೇ ಟು MT ನೀಡಿರುವಂಥದ್ದು ಹಾಗೂ ಮ್ಯೂಸಿಕ್ ಸಿಸ್ಟಮನ್ನು ಹೊಂದಿರುವಂಥದ್ದು, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಹೊಂದಿರುವಂಥದ್ದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಹೊಂದಿರುವುದಿಲ್ಲ, ಬಾಟಲ್ ಹೋಲ್ಡರನ್ನು ಸಹ ಹೊಂದಿರುವಂಥದ್ದು, ಕ್ರೂಸ್ ಕಂಟ್ರೋಲ್ ಹೊಂದಿರುವುದಿಲ್ಲ. ಸೊ ಹಾಗೂ ನಂತರದಲ್ಲಿ ಸೇಫ್ಟಿ ಕಡೆ ನೋಡೋದಾದರೆ ಸರ್ವಿಸ್ ಬ್ರೇಕ್ಸ್ಗಳು ಏರ್ ಬ್ರೇಕ್ಸ್ಗಳಾಗಿರುವಂಥದ್ದು ವಿತ್ ಆಟೋ ಸ್ಲ್ಯಾಕ್ ಅಡ್ಜಸ್ಟ್ಮೆಂಟನ್ನು ಹೊಂದಿರುವಂಥದ್ದು, ಡಿಫರೆನ್ಷಿಯಲ್ ಲಾಕನ್ನು ಹೊಂದಿರುವುದಿಲ್ಲ, ಸೀಟ್ ಬೆಲ್ಟ್ಸ್ಗಳನ್ನು ಹೊಂದಿರುವಂಥದ್ದು ಹಾಗೂ ರಿವರ್ಸ್ ಪಾರ್ಕಿಂಗ್ ಬಜರನ್ನು ಹೊಂದಿರುವಂಥದ್ದು ಹಾಗೂ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ಗಳನ್ನು ಬಿಟ್ಟಿರುವುದಿಲ್ಲ. ಸೊ ಕೊನೆಯಲ್ಲಿ ಇದರ ಪ್ರೈಸ್ನ ಕಡೆ ನೋಡೋದಾದರೆ 20 to 21.86 ಲ್ಯಾಕಲ್ಲಿ ಈ ಒಂದು ವೆಹಿಕಲ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.